ಮೀನರಾಶಿಗೆ ಬರುವಂಥ ಅಕ್ಟೋಬರ್ ತಿಂಗಳಲ್ಲಿ ಇರುವಂತಹ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಲಿಕ್ಕೆ ಬಹಳ ಪವರ್ಫುಲ್ ಮಂತ್ರವನ್ನು ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಮೀನ ರಾಶಿಗೆ ಬರುವಂಥ ಅಕ್ಟೋಬರ್ ತಿಂಗಳೊಳಗೆ ಸೂರ್ಯ ಅಷ್ಟಮ ಭಾವದೊಳಗೆ ಗೋಚಾರ ಮಾಡಾಕತ್ತಾನು. ಸೊ ಇದರಿಂದ ಕಾಂಪಿಟೇಟಿವ್ ಮ್ಯಾಟರ್ಸ್ ಅಂದ್ರೆ ಪ್ರೀವಿಯಸ್ಲಿ ನೀವು ಎಲ್ಲಿ ಸ್ಟಕ್ ಆಗಿದ್ದೀರಿ, ಎಲ್ಲಿ ಡಿಫಿಕಲ್ಟೀಸ್ ಬರಾಕತ್ತಿದ್ದು ಅದನ್ನ ಓವರ್ಕಮ್ ಮಾಡಾಕಿದ್ದು ಭಾಳ ಅಂದ್ರೆ ಬೆಸ್ಟ್ ಟೈಮ್ ಇರ್ತೈತಿ. ಹೆಲ್ತ್ ರಿಲೇಟೆಡ್ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು. ಇಲ್ಲಿ ಹೆಲ್ತ್ ರಿಲೇಟೆಡ್ ಟ್ರಬಲ್ ಬರುವಂಥ ಚಾನ್ಸಸ್ ಇರ್ತೈತಿ. ಇದರ ಜೊತೆಗೆ ಗೌರ್ಮೆಂಟ್ ರಿಲೇಟೆಡ್ ಆಗಲಿ ಅಥವಾ ಲೀಗಲ್ ರಿಲೇಟೆಡ್ ಇಶ್ಯೂಸ್ ಒಳಗೂ ಕೆಲವೊಂದು ಡಿಫಿಕಲ್ಟೀಸ್ ಬರ್ತಾವೆ. ಅದರ ಸಂಬಂಧ ಸ್ವಲ್ಪ ರಿಸ್ಕಿ ಡಿಸಿಷನ್ಸ್ನ ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಫೈನಾನ್ಷಿಯಲ್ ವಿಷಯ ಬಂದಾಗ ಸ್ವಲ್ಪ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಂಡು ಹೋಗಬೇಕು. ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನವನ್ನ ಮಾಡಕ್ಕೆ ಹೋಗಬೇಡ್ರಿ. ಇಲ್ಲಿ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳು ಸ್ವಲ್ಪ ಡಿಫಿಕಲ್ಟೀಸ್ನ ತರುವಂಥ ಚಾನ್ಸಸ್ ಬಹಳ ಜಾಸ್ತಿ ಅದಾವು. ಇದರ ಜೊತೆಗೆ ಒಂದು ಲೈಫ್ ಇನ್ಸೈಟ್ನ ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಆಂಗರ್ ಮತ್ತು ಪೇಷನ್ಸ್ ಈ ಎರಡು ಫ್ಯಾಕ್ಟರ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಇಲ್ಲಿ ಒಂದು ಹೆಲ್ತ್ ಟಿಪ್ಪನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ಇಮ್ಯುನಿಟಿ ಫ್ಯಾಕ್ಟರ್ ವೀಕ್ ಆಗೋದೈತಿ. ಅದರ ಸಂಬಂಧ ಹೆಲ್ತ್ ಬಗ್ಗೆ ಬಹಳ ಕಾನ್ಷಿಯಸ್ ಆಗಿರುವಂಥ ಪ್ರಯತ್ನ ಮಾಡಿರಿ. ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ಪ್ರತಿನಿತ್ಯ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ಜಪ ಮಾಡೋದ್ರಿಂದ ಬರುವಂಥ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಬೋದು. ನಿಮಗೇನಾದರೂ ಅಕ್ಟೋಬರ್ ತಿಂಗಳ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 12 ಅಂತ ಟೈಪ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ. ಈ ಪ್ರೊಸೆಸ್ನ ಆಟೋಮೇಟ್ ಮಾಡಿದ್ದೀವಿ. ಫಾಲೋ ಮಾಡಿದರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.